ಅವ್ರ ಮನಸ್ನ್ಯಾಗ ಯಾರದಾರಂತ ನಾ ಕಂಡು ಹಿಡಿತೀನಿ ಬಿಡ್ರಿ. ತುಂಬಾ ಹುಷಾರಾಗಿರ್ಬೇಕು ಮಣಿ. ಅವನ್ ಪ್ರೀತಿ ವಿಷಯದ ಬಗ್ಗೆ ನಾನ್ ಮಾತಾಡಿದಕ್ಕೇನೆ ಕೋಪ ಮಾಡ್ಕೊಂಡ. ಇನ್ನು ನೀವು ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾನಾ? ಇವಾಗ್ಲೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ. ನಿಧಾನವಾಗಿ ಅವ್ರ ಹತ್ರ ನಂಬಿಕೆನ ಗಳಿಸ್ಕೊಂಡು ಆಮೇಲೆ ಮಾತಾಡ್ಬೇಕು. ಅವನ್ ಯಾರನ್ನು ಅಷ್ಟು ಬೇಗ ಹಚ್ಕೊಳಲ್ಲಮ್ಮ. ನನ್ನ ಹತ್ರ ಅವಾಗವಾಗ ಚೂರ್ ಮಾತಾಡ್ತಿರ್ತಾರ್ರಿ. ನಾ ಏನಾರೇ ಜೋಕ್ ಮಾಡಿದಾಗ ಭಾಳ ನಗ್ತಿರ್ತಾರ್ರಿ. ಹಂಗಂತ ಭಾಳ ಕ್ಲೋಸ್ ಆಗಿ ಮಾತಾಡ್ತಾರಂತಲ್ರಿ. ಒಂದು ಮಟ್ಟಕ್ಕ ಓಕೆ ರೀ. ಅದೇನ್ ಮಾಡ್ತೀರೋ ಮಾಡಿ, ಆದ್ರೆ ಹುಷಾರಾಗಿ ಮಾಡಿ. ನಾನ್ ಹೇಳ್ದೆ ನೀವು ಮಾಡ್ತಾ ಇದ್ದೀರಾ ಅಂತ ಅವನಿಗೆ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ, ನನ್ನನ್ನು ಸುಮ್ಮನೆ ಬಿಡೋಲ್ಲ. ನಾವು ನೋಡ್ಕೋತೀವಿ ಬಿಡಿ. ಅವ್ರ ಮನ್ಸು ಸಮಾಧಾನವಾಗಿರೋದ್ನ ನೋಡಿ ಮಾತಾಡ್ತೀವಿ. ನಾವೇನ್ ದುಡ್ಕಕ್ ಹೋಗಲ್ಲ. ಸರಿ, ನೀವೇನ್ ಹೊರಡಿ. ಹಾ, ಆರ್ಯ, ಮೆಟೀರಿಯಲ್ ಸಪ್ಲೈ ಮಾಡೋರ್ ಜೊತೆ ಮೀಟಿಂಗ್ ಇತ್ತಲ್ಲ, ಬರ್ತಿದಾರ ಅವರು? ಬರ್ತಿದ್ದಾರೆ. ಕಾಲ್ ಮಾಡಿದ್ದೆ, ಇಲ್ಲೇ ಪಾರ್ಕಿಂಗ್ ಅಲ್ಲಿ ಇದಾರಂತೆ. ಓಕೆ. ಎಕ್ಸ್ಕ್ಯೂಸ್ ಮ್ಯಾಮ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಪಿಂಟು ಅಂತ ಬಂದಿದ್ದಾರೆ. ಹೊರಡ ಬರ ಕೇಳು. ಸರಿ. ಮೇ ಕಮ್ ಇನ್? ಎಸ್. ಹಾಯ್, ನನ್ನ ಹೆಸರು ಪಿಂಟು ಅಂತ. ಹಾಯ್. ಹಲೋ. ಹಲೋ ಮೇಡಮ್. ನೈಸ್ ಮೀಟಿಂಗ್ ಯು ಮೇಡಮ್. ನಿಮ್ ಕಂಪ್ನಿಗೆ ನಾವು ಮೆಟೀರಿಯಲ್ ಸಪ್ಲೈ ಮಾಡೋದು ನಮ್ ಕಂಪ್ನಿ ಪ್ರೊಫೈಲ್ಗೆ ಒಳ್ಳೇದು ಮೇಡಮ್. ಬೇರೆ ಸಪ್ಲೈಯರ್ಸ್ಗಿಂತ 10% ಕಡಿಮೆಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ ಮೇಡಮ್. ಕೈ ಇಳಿಸು. ಸಾರಿ ಮೇಡಮ್. ಓಕೆ, ಕೂತ್ಕೊಳ್ಳಿ ಸರ್. ಪ್ಲೀಸ್. ಸಾರಿ ಮೇಡಮ್. ನಿಮ್ ಕೊಟೇಶನ್ ನೋಡಿದೀವಿ. ನಮ್ಮ ಪ್ರೈಸ್ ಎಲ್ಲ ಓಕೆ, ಮೆಟೀರಿಯಲ್ ಕ್ವಾಲಿಟಿ ಆಗಿರುತ್ತೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಸರ್. ಬೇಕಾದ್ರೆ ನಮ್ಮ ಸೈಟಿಗೆ ಬಂದು ಸಿಮೆಂಟ್ ಇಟ್ಕೆನೆಲ್ಲ ನೀವು ಟೆಸ್ಟ್ ಮಾಡ್ಬೋದು. ಮಾರ್ಕೆಟಲ್ಲಿ ಇರೋದ್ರಲ್ಲಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸರ್ ನಮ್ಮ ಹತ್ರ. ಸಾಮಾನ್ಯವಾಗಿ ಬೇರೆಯವ್ರಿಗಿಂತ ನಾವು ಜಾಸ್ತಿ ಅಮೌಂಟ್ನೇ ಚಾರ್ಜ್ ಮಾಡ್ತೀವಿ. ಶಾಂಭವಿ ಗ್ರೂಪ್ ಆಫ್ ಕಂಪನಿ ಬಗ್ಗೆ ನಾವು ತುಂಬಾ ಕೇಳಿದೀವಿ. ನೀವು ಕನ್ಸ್ಟ್ರಕ್ಷನ್ ಕಂಪನಿ ಶುರು ಮಾಡಿ ಫ್ಲೈಓವರ್ ಪ್ರಾಜೆಕ್ಟ್ ಮಾಡಿದಾಗ್ಲೇನೆ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಅದಕ್ಕೆ ಈ ಸಲ ಕೊಟೇಶನ್ಸ್ ಕಳಿಸಿದೀವಿ. ಪೇಮೆಂಟ್ ಯಾವಾಗ ಕ್ಲಿಯರ್ ಮಾಡ್ಬೇಕಾಗತ್ತೆ ನಿಮ್ಗೆ? ಮೆಟೀರಿಯಲ್ ಸಪ್ಲೈ ಮಾಡಿ 45 to 60 ಡೇಸ್ ಒಳಗಡೆ ಕ್ಲಿಯರ್ ಮಾಡಿದ್ರೆ ಸಾಕು ಮೇಡಮ್. ಸರಿ, ಒಂದ್ಸರಿ ನಿಮ್ ಸೈಟಿಗೆ ವಿಸಿಟ್ ಕೊಡ್ತೀವಿ. ಕ್ವಾಲಿಟಿ ಇಷ್ಟ ಆಯ್ತು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೋಬಹುದು. ಆಯ್ತು ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಕ್ವಾಲಿಟಿನ ಕೊಟ್ಟು ಹೋಗ್ತಾ ಹೋಗ್ತಾ ಕ್ವಾಲಿಟಿ ಕಡಿಮೆ ಮಾಡಬೇಡಿ. ಯಾಕಂದ್ರೆ ನಮ್ ಕಂಪನಿ ಯಾವತ್ತೂ ಲಾಂಗ್ ಟರ್ಮ್ ಬಿಸ್ನೆಸ್ನೇ ಪ್ಲಾನ್ ಮಾಡ್ತೀವಿ. ಬರ್ತಾ ಬರ್ತಾ ವೆಂಡರ್ಸ್ನ ಚೇಂಜ್ ಮಾಡೋದು ನಮ್ಗಷ್ಟಿಷ್ಟ ಆಗಲ್ಲ. ಇಷ್ಟು ವರ್ಷದಿಂದ ನಾವು ವ್ಯವಹಾರ ಮಾಡ್ತಿರೋದೇ ಹಾಗೆ. ಒಂದು ಸಲ ನಮ್ ಕಂಪನಿ ಜೊತೆ ಬಿಸ್ನೆಸ್ ಮಾಡಿದ್ರೆ ಅವರು ಮತ್ತೆ ಬೇರೆ ಕಡೆ ಹೋಗೋದಿಲ್ಲ. ಆ ಸಂಬಂಧ ಸುಮಾರು ವರ್ಷನೂ ಹಾಗೆ ಇರುತ್ತೆ. ಖಂಡಿತ ಮೇಡಮ್, ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತೀವಿ. ಸರಿ, ನೀವಿನ್ ಹೊರಡಿ. ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಆರ್ಯ, ಯಾಕೆ ಹಾಕಿರಿಸ್ದೆ? ಪಾಪ ಅವನು ಹೆದರ್ಕೊಂಡ ಅನ್ಸತ್ತೆ. ಮತ್ತಿನೇನು,
ಎಷ್ಟೊತ್ತು ಕೈ ಹಿಡ್ಕೊಂಡಿರೋದು? ಪಾಪ ಏನೋ ಕೆಟ್ಟ ಉದ್ದೇಶ ಇಲ್ಲ ಅನ್ಸತ್ತೆ. ಮಾತಾಡ್ತಾ ಮಾತಾಡ್ತಾ ಕೈ ಹಿಡ್ಕೊಂಡಿರೋದ್ ಮರ್ತಿದಾನೆ ಅನ್ಸತ್ತೆ. ಕೆಲವರು ಗಂಡಸರ ಬುದ್ಧಿ ನಿನಗೆ ಗೊತ್ತಾಗಲ್ಲ. ಶಿವಗಾಮಿ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ.